ಆತ್ಮೀಯ ಪ್ರಥಮ PUC ಇತಿಹಾಸ ವಿದ್ಯಾರ್ಥಿಗಳೇ, ಇತಿಹಾಸ ದೀಪಿಕಾ ಯೂಟ್ಯೂಬ್ ವಾಹಿನಿಗೆ ಹಾರ್ದಿಕ ಸ್ವಾಗತ. ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ಪ್ರಥಮ PUCಯ ಇತಿಹಾಸ ವಿಷಯದ ಅಧ್ಯಾಯ 4.2ರ ರೋಮನ್ ನಾಗರಿಕತೆಗೆ ಸಂಬಂಧಪಟ್ಟಂತೆ 10 ಅಂಕದ 2 ಪ್ರಶ್ನೆಗಳಿಗೆ ಉತ್ತರಗಳನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇನೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳಿ ಕೇಳಿದ್ಕೊಳ್ತಾ, ಈ ಒಂದು ಚಾನಲ್ಗೆ ಪ್ರಥಮ ಬಾರಿಗೆ ಭೇಟಿ ಕೊಟ್ಟಲ್ಲಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೊಸ ನೋಟಿಫಿಕೇಷನನ್ನು ಪಡೆಯಲು ಬೆಲ್ ಬಟನನ್ನು ಕ್ಲಿಕ್ ಮಾಡಿ. 10 ಅಂಕದ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ, ಹಾಗಾಗಿ ಈ ಒಂದು ಉತ್ತರಗಳನ್ನು 30ರಿಂದ 40 ವಾಕ್ಯಗಳಲ್ಲಿ ಉತ್ತರಿಸಬೇಕಾಗ್ತದೆ. ಅಂದರೆ ಸುಮಾರು 3 ಪುಟಗಳಲ್ಲಿ ಉತ್ತರಗಳನ್ನು ಬರೀಬೇಕಾಗ್ತದೆ. ಪ್ರತಿಯೊಂದಕ್ಕೂ 10 ಅಂಕಗಳು. ಪ್ರಶ್ನೆ ಸಂಖ್ಯೆ 1, ಅಗಸ್ಟಸ್ ಸೀಸರ್ನ ಜೀವನ ಮತ್ತು ಸಾಧನೆಗಳನ್ನು ವಿವರಿಸಿ. ಅಗಸ್ಟಸ್ ಸೀಸರ್ನ ಜೀವನ ಮತ್ತು ಸಾಧನೆಗಳನ್ನು ವಿವರಿಸಿ. 10 ಅಂಕದ ಪ್ರಶ್ನೆ ಆದ್ದರಿಂದ ಪೀಠಿಕೆ ಮತ್ತು ಉಪಸಂಹಾರವನ್ನು ಕಡ್ಡಾಯವಾಗಿ ಬರೀಬೇಕಾಗ್ತದೆ. ಪೀಠಿಕೆ: ಅಗಸ್ಟಸ್ ಸೀಸರ್ ಶ್ರೇಷ್ಠ ಮತ್ತು ವಿವೇಕಯುತ ಅರಸನಾಗಿದ್ದನು. ಸಾಮಾನ್ಯ ಶಕ ಪೂರ್ವ 29ರಿಂದ ಸಾಮಾನ್ಯ ಶಕೆ 15ರವರೆಗೆ, ಸಾಮಾನ್ಯ ಶಕ ಪೂರ್ವ 29 ಮತ್ತು ಸಾಮಾನ್ಯ ಶಕೆ 15ರ ಸಂದರ್ಭದಲ್ಲಿ ಆಳ್ವಿಕೆ ಮಾಡಿದ. ಹಲವಾರು ವರ್ಷಗಳ ರಾಜಕೀಯ ಗೊಂದಲಗಳ ನಂತರ, ಅಂದರೆ ರೋಮ್ನಲ್ಲಿ ಹಲವಾರು ವರ್ಷಗಳ ರಾಜಕೀಯ ಗೊಂದಲಗಳ ನಂತರ ರೋಮ್ 3 ದಶಕಗಳಿಗೂ ಹೆಚ್ಚು ಕಾಲ ಶಾಂತಿಯನ್ನು ಅನುಭವಿಸಿತು. ಇವನು ಸಾಮ್ರಾಜ್ಯವನ್ನು ಕಟ್ಟಿದನಲ್ಲದೆ, ಅಂದರೆ ಒಂದು ದೊಡ್ಡ ಸಾಮ್ರಾಜ್ಯವನ್ನು ಕಟ್ಟಿದನಲ್ಲದೆ ಕಲೆ ಮತ್ತು ಸಾಹಿತ್ಯಕ್ಕೆ ಹೆಚ್ಚು ಪ್ರೋತ್ಸಾಹ ನೀಡಿದನು. ರೋಮ್ನ ಇತಿಹಾಸದಲ್ಲಿ ಇವನ ಕಾಲವನ್ನು ಸುವರ್ಣಯುಗವೆಂದು ಕರೆಯಲಾಗಿದೆ. ಅಗಸ್ಟಸ್ನ ಕಾಲವನ್ನು ರೋಮ್ನ ಇತಿಹಾಸದಲ್ಲಿ ಸುವರ್ಣಯುಗವೆಂದು ಕರೆಯಲಾಗುತ್ತದೆ. ಜೂಲಿಯಸ್ ಸೀಸರ್ನ ಹತ್ಯೆಯ ಬಳಿಕ ಅಧಿಕಾರವು ಮಾರ್ಕ್ ಆ್ಯಂಟೋನಿ, ಅಂದರೆ ಈತ ಸೀಸರ್ನ ಸ್ನೇಹಿತ, ಜೂಲಿಯಸ್ ಸೀಸರ್ನ ಸ್ನೇಹಿತ, ಲ್ಯಾಪಿಡಸ್ ಸೀಸರ್ನ ಸಹಾಯಕ ಹಾಗೂ ಅಕ್ಟೇವಿಯನ್ ಸೀಸರ್ನ ಸೋದರಳಿಯ ಮಾರ್ಕ್ ಆ್ಯಂಟೋನಿ, ಲ್ಯಾಪಿಡಸ್ ಮತ್ತು ಅಕ್ಟೇವಿಯನ್ರ ಕೈ ಸೇರಿತು. ಈ ಮೂವರು ದ್ವಿತೀಯ ತ್ರಿಮೂರ್ತಿ ಆಡಳಿತ ಅಥವಾ ಸೆಕೆಂಡ್ ಟ್ರೈಮೊರೇಟ್, ದ್ವಿತೀಯ ತ್ರಿಮೂರ್ತಿ ಆಡಳಿತವನ್ನು ಸ್ಥಾಪಿಸಿದರು. ಇವರು ಜೂಲಿಯಸ್ನ ವಿರುದ್ಧ ಸಂಚು ಮಾಡಿದ್ದ ಸಂಚುಕೋರರಾದ ಬ್ರೂಟಸ್ ಮತ್ತು ಕ್ಯಾಸಿಯಸ್ರನ್ನು ಫಿಲಿಪಿ ಕದನದಲ್ಲಿ ಸೋಲಿಸಿ ಹತ್ಯೆ ಮಾಡಿಸಿದರು. ಅಂದರೆ ಈ ಒಂದು ದ್ವಿತೀಯ ತ್ರಿಮೂರ್ತಿ ಆಡಳಿತಕ್ಕೆ ಬಂದ ಬಳಿಕ ಜೂಲಿಯಸ್ ಸೀಸರ್ನ ವಿರುದ್ಧ ಸಂಚು ಮಾಡಿದಂತಹ ಬ್ರೂಟಸ್ ಮತ್ತು ಆತನ ಸಹಚರರನ್ನು ಸೋಲಿಸಿ ಅವರನ್ನು ಹತ್ಯೆ ಮಾಡಲಾಯಿತು. ಈ ಮೂಲಕ ಜೂಲಿಯಸ್ ಸೀಸರ್ನ ಕೊಲೆಗೆ ಕಾರಣರಾದವರನ್ನು ಶಿಕ್ಷಿಸಲಾಯಿತು. ದ್ವಿತೀಯ ತ್ರಿಮೂರ್ತಿಗಳು ಸಾಮ್ರಾಜ್ಯವನ್ನು ತಮ್ಮೊಳಗೆ ಹಂಚಿಕೊಂಡರು. ಅಂದರೆ ಮುಂದಿನ ದಿನಗಳಲ್ಲಿ ದ್ವಿತೀಯ ತ್ರಿಮೂರ್ತಿಗಳು ಸಾಮ್ರಾಜ್ಯವನ್ನು ತಮ್ಮೊಳಗೆ ಹಂಚಿಕೊಂಡರು. ಆದರೆ ಮುಂದಿನ ದಿನಗಳಲ್ಲಿ ಅಕ್ಟೇವಿಯನ್ ಮತ್ತು ಆ್ಯಂಟೋನಿಯ ನಡುವಿನ ಸಂಬಂಧ ಕ್ಷೀಣಿಸಿತು. ಹಾಗಾಗಿ ಆ್ಯಂಟೋನಿಯ ಮತ್ತು ಅಕ್ಟೇವಿಯನ್ ನಡುವೆ ಆಕ್ಟಿಯಮ್ ಎಂಬ ಯುದ್ಧ ಸಾಮಾನ್ಯ ಶಕ ಪೂರ್ವ 31ರಲ್ಲಿ ಜರುಗಿತು. ಈ ಯುದ್ಧದಲ್ಲಿ ಆ್ಯಂಟೋನಿಯು ಸೋತು ಹೋದ. ಮುಂದೆ ಆತ ಆತ್ಮಹತ್ಯೆ ಮಾಡಿಕೊಳ್ಳುವುದನ್ನು ನೋಡ್ಬೋದು. ಸಾಮಾನ್ಯ ಶಕ ಪೂರ್ವ 27ರಲ್ಲಿ ರೋಮ್ಗೆ ಅಕ್ಟೇವಿಯನ್ ಏಕೈಕ ನಾಯಕನಾದ. ಅಂದರೆ ಅಕ್ಟೇವಿಯನ್ ಆಂಟೋನಿಯನ್ನ ಸೋಲಿಸಿದ ಬಳಿಕ ರೋಮ್ನ ಏಕೈಕ ನಾಯಕನಾದ. ಇದು ರೋಮನ್ ಯುಗದ ಆರಂಭ. ರೋಮ್ ಇವನ ಕಾಲದಲ್ಲಿ ಉಚ್ಛ್ರಾಯ ಸ್ಥಿತಿ ತಲುಪಿತು. ಮುಂದೆ ಈತ ಅಗಸ್ಟಸ್, ಅಂದರೆ ಪವಿತ್ರ ಅಥವಾ ಗೌರವ, ಇಂಪರೇಟರ್, ದಿಗ್ವಿಜಯ ಸೇನಾಧಿಪತಿ ಮತ್ತು ಪ್ರಿನ್ಸೆಪ್ಸ್, ಅಂದರೆ ರಾಜ್ಯದ ಪ್ರಥಮ ಪ್ರಜೆ ಎಂಬ ಬಿರುದುಗಳೊಂದಿಗೆ 44 ವರ್ಷಗಳ ಕಾಲ ರೋಮ್ ಸಾಮ್ರಾಜ್ಯವನ್ನು ಆಳಿದ. ಅಂದರೆ ಅಕ್ಟೇವಿಯನ್ ಮುಂದೆ ಅಗಸ್ಟಸ್ ಸೀಸರ್ ಎಂಬ ಹೆಸರಿನೊಂದಿಗೆ ಆಳ್ವಿಕೆ ಮಾಡ್ತಾನೆ. ಆತನ ಬಿರುದುಗಳು ಅಗಸ್ಟಸ್, ಇಂಪರೇಟರ್, ಪ್ರಿನ್ಸೆಪ್ಸ್ ಮೊದಲಾದವುಗಳು. ಇವನಿಂದ ಸ್ಥಾಪಿಸಲ್ಪಟ್ಟ ಸರ್ಕಾರವೇ ಪ್ರಿನ್ಸಿಪೇಟ್ ಅಥವಾ ಪ್ರಥಮ ಪ್ರಜೆಯ ಸರ್ಕಾರ. ಅಗಸ್ಟಸನು
ಹಲವಾರು ಸುಧಾರಣೆಗಳನ್ನು ಜಾರಿಗೊಳಿಸಿದ. ಅದರಲ್ಲಿ ಅತ್ಯಂತ ಪ್ರಮುಖ ಸುಧಾರಣೆಗಳನ್ನು ಇಲ್ಲಿ ವಿವರಿಸ್ತಾ ಇದ್ದೇನೆ. ಈತನ ಸುಧಾರಣೆಗಳು ಅತ್ಯಂತ ದೂರಗಾಮಿ ಪರಿಣಾಮಗಳನ್ನು ಬೀರಿದವು. ಅವನು ವ್ಯವಸ್ಥೆಗೆ ಕೇಂದ್ರವನ್ನು, ನಾಗರಿಕ ಸೇವೆಗೆ ಮುಖ್ಯಸ್ಥನನ್ನು, ಸೈನ್ಯಕ್ಕೆ ನಾಯಕನನ್ನು, ಪ್ರಜೆಗಳಿಗೆ ಸಾರ್ವಭೌಮನನ್ನು, ಪ್ರಾಂತ್ಯಗಳಿಗೆ ರಕ್ಷಕನನ್ನು ಹಾಗೂ ಸಾಮ್ರಾಜ್ಯಕ್ಕೆ ಶಾಂತಿಯನ್ನು ಕೊಟ್ಟನು. ಒಂದು ವ್ಯವಸ್ಥಿತವಾದ ಆಡಳಿತವನ್ನು ರೋಮ್ನಲ್ಲಿ ಅಗಸ್ಟಸ್ ಜಾರಿಗೊಳಿಸುವುದನ್ನು ಕಾಣಬಹುದು. ಇವನು ಆಕ್ರಮಿತ ಪ್ರದೇಶಗಳ ಸರ್ಕಾರಗಳಿಗೆ ಮಾನ್ಯತೆ ನೀಡಿ ಭ್ರಷ್ಟಾಚಾರ, ಲೂಟಿಗಳನ್ನು ತಡೆಗಟ್ಟಿ ಕಾನೂನು ಸುವ್ಯವಸ್ಥೆಯನ್ನು ಬಲಪಡಿಸಿದನು. ಹೊಸ ನ್ಯಾಯಾಲಯಗಳು ಹಾಗೂ ಅಂಚೆ ಕಚೇರಿಗಳನ್ನು ಸ್ಥಾಪಿಸಿದನು. ಜೂಲಿಯಸ್ ಸೀಸರ್ ಪರಿಚಯಿಸಿದ ಕ್ಯಾಲೆಂಡರನ್ನು ಅಗಸ್ಟಸ್ ಸೀಸರ್ ಮುಂದುವರಿಸಿ ಆಗಸ್ಟ್ ಎಂಬ ತಿಂಗಳನ್ನು ಅಗಸ್ಟಸ್ನ ಹೆಸರಿನಲ್ಲಿ ಸೇರಿಸಿದ. ಅಂದರೆ ಜೂಲಿಯಸ್ ಸೀಸರ್ನ ಕ್ಯಾಲೆಂಡರ್ನ ಮುಂದುವರಿಸಿದ, ಆದರೆ ಒಂದು ತಿಂಗಳನ್ನು ತನ್ನ ಹೆಸರಿನಲ್ಲಿ ಸೇರಿಸಿದ್ದನ್ನು ನೋಡ್ಬೋದು. ಸಾಮ್ರಾಟನು ಬಡ ಜನರಿಗೆ ಆಹಾರ ಧಾನ್ಯಗಳನ್ನು ಪೂರೈಸಿ ಸಂತೋಷವಾಗಿಟ್ಟನು. ಸಾರ್ವಜನಿಕ ಕಟ್ಟಡಗಳು, ರಸ್ತೆಗಳು, ಸೇತುವೆಗಳು, ಕಾರಂಜಿಗಳನ್ನು ರೋಮ್ನಲ್ಲಿ ನಿರ್ಮಾಣ ಮಾಡಿದನು. ಅಗಸ್ಟಸ್ನು ಭಾರತ ಮತ್ತು ಚೀನಾ ಸೇರಿದಂತೆ ಅನೇಕ ರಾಷ್ಟ್ರಗಳೊಂದಿಗೆ ರಾಜಕೀಯ ಮತ್ತು ವಾಣಿಜ್ಯ ಸಂಬಂಧವನ್ನು ಇಟ್ಟುಕೊಂಡಿದ್ದನು. ಇಟ್ಟಿಗೆಗಳಿಂದ ಕೂಡಿದ ರೋಮ್ ನಗರವನ್ನು ಅಮೃತ ಶಿಲೆಯ ನಗರವನ್ನಾಗಿ ಮಾರ್ಪಡಿಸಿದ. ಮಹಾನ್ ದಂಡನಾಯಕರಾದ ಅಗ್ರಿಪ ಮತ್ತು ಮ್ಯಾಸಿನಸ್ ಹಾಗೂ ಕವಿ ಇತಿಹಾಸಕಾರರಾದ ಲಿವಿ, ಹೊರೇಸ್, ವರ್ಜಿಲ್, ಓವಿಡ್, ಪ್ಲಿನಿ ಮತ್ತು ಟಾಸಿಟಸ್ ಈ ಕಾಲದವರೇ. ಯೇಸುಕ್ರಿಸ್ತನು ಈತನ ಕಾಲದಲ್ಲಿಯೇ ಜನಿಸಿದ. ಅಂದರೆ ಅಗಸ್ಟಸ್ನ ಕಾಲದಲ್ಲಿ ಹಲವಾರು ದಂಡನಾಯಕರುಗಳಿದ್ದರು. ಉದಾಹರಣೆಗೆ ಅಗ್ರಿಪ ಮತ್ತು ಮ್ಯಾಸ್ನಸ್. ಹಾಗೆ ಪ್ರಮುಖ ಕವಿ ಇತಿಹಾಸಕಾರರಿಗೂ ಆಶ್ರಯದಾತನಾಗಿದ್ದು ಲಿವಿ, ಹೊರೇಸ್, ವರ್ಜಿಲ್, ಓವಿಡ್, ಪ್ಲಿನಿ ಮತ್ತು ಟ್ಯಾಸಿಟಸ್ ಈ ಕಾಲದವರು. ಹಾಗೂ ಯೇಸುಕ್ರಿಸ್ತ ಈತನ ಆಳ್ವಿಕೆಯ ಸಂದರ್ಭದಲ್ಲಿ ಜನಿಸಿದ್ದನು. ಇನ್ನು ಉಪಸಂಹಾರ. ಈ ರೀತಿಯಲ್ಲಿ ಅಗಸ್ಟಸ್ನ ಕಾಲವನ್ನು ರೋಮನ್ ಸಾಮ್ರಾಜ್ಯದ ಸುವರ್ಣಯುಗವೆಂದು ಕರೆಯಲಾಗಿದೆ. ಅದು ಶಾಂತಿ ಮತ್ತು ಸಮೃದ್ಧಿಗೆ ಹೆಸರಾಗಿತ್ತು. ಅದು ಅಂದರೆ ಇಲ್ಲಿ ಅಗಸ್ಟಸ್ ಸೀಸರ್ನ ಕಾಲ ಶಾಂತಿ ಮತ್ತು ಸಮೃದ್ಧಿಗೆ ಹೆಸರಾಗಿತ್ತು. ಅವನು ವಿಶ್ವ ರಾಜ್ಯದ ಕಲ್ಪನೆಯನ್ನು ಕೊಟ್ಟನು. ಅವನ ಚಕ್ರಾಧಿಪತ್ಯದ ವ್ಯವಸ್ಥೆ ಸುಮಾರು 500 ವರ್ಷಗಳವರೆಗೆ ಮುಂದುವರಿಯಿತು ಮತ್ತು ಗ್ರೀಕೋ ರೋಮನ್ ನಾಗರಿಕತೆಯ ಶ್ರೇಷ್ಠ ಸಂಪತ್ತುಗಳನ್ನು ರಕ್ಷಿಸಿತು. ಇದು ಅಗಸ್ಟಸ್ ಸೀಸರ್ನ ಜೀವನ ಮತ್ತು ಕೊಡುಗೆಗಳಿಗೆ ಸಂಬಂಧಪಟ್ಟಂತೆ. ಇನ್ನು ಎರಡನೆಯ ಪ್ರಶ್ನೆ, ರೋಮನ್ ನಾಗರಿಕತೆಯ ಕೊಡುಗೆಗಳನ್ನು ವಿವರಿಸಿ. ರೋಮನ್ ನಾಗರಿಕತೆಯ ಕೊಡುಗೆಗಳು. ಪೀಠಿಕೆ. ಪ್ರಾಚೀನ ವಿಶ್ವದ ಅತ್ಯಂತ ಮುಂದುವರೆದ ಐರೋಪ್ಯ ನಾಗರಿಕತೆಯನ್ನು ರೋಮನ್ನರು ನಿರ್ಮಿಸಿದರು. ಅವರು ಪ್ರಾಚೀನ ಜಗತ್ತಿನ ಅತ್ಯಂತ ಪ್ರಬಲ ಸಾಮ್ರಾಜ್ಯವೊಂದನ್ನು ಸ್ಥಾಪಿಸಿದರು. ಸರ್ಕಾರ, ಕಾನೂನು, ರಾಜಕೀಯ, ಸಾಹಿತ್ಯ, ಧರ್ಮ, ಕಲೆ ಮತ್ತು ವಾಸ್ತುಶಿಲ್ಪ ಹಾಗೂ ತಂತ್ರಜ್ಞಾನಕ್ಕೆ ಅಪಾರ ಕೊಡುಗೆಗಳನ್ನು ನೀಡಿದ್ದಾರೆ. ಪ್ರಮುಖವಾಗಿ ಸರ್ಕಾರ, ಕಾನೂನು, ಸಾಹಿತ್ಯ, ಧರ್ಮ, ಕಲೆ ಮತ್ತು ವಾಸ್ತುಶಿಲ್ಪ ಕ್ಷೇತ್ರಗಳಿಗೆ ತಮ್ಮದೇ ಆದಂಥ ಕೊಡುಗೆಗಳನ್ನು ರೋಮನ್ನರು ನೀಡಿದ್ದಾರೆ. ಈ ಒಂದು ಕೊಡುಗೆಗಳನ್ನು ಮುಂದಿನ ಭಾಗದಲ್ಲಿ ನಾವು ನೋಡೋಣ. ಇಲ್ಲಿ ಪ್ರಮುಖವಾಗಿ ಗಣರಾಜ್ಯ ಮತ್ತು ಸರ್ಕಾರಗಳ ರಚನೆ, ಕಾನೂನು, ತೆರಿಗೆ ನೀತಿಗಳು, ಪೌರತ್ವದ ಹಕ್ಕುಗಳು, ಆಸ್ಪತ್ರೆಗಳು, ಸ್ವಚ್ಛತಾ ವ್ಯವಸ್ಥೆ ಮತ್ತು ಸಾರ್ವಜನಿಕ ಕಟ್ಟಡಗಳ ನಿರ್ಮಾಣ ಮುಂತಾದ ಕೊಡುಗೆಗಳನ್ನು ರೋಮ್ ನೀಡಿದೆ. ಅಂದರೆ ರೋಮನ್ನರು ಪ್ರಮುಖವಾಗಿ
ಈ ಮೇಲಿನ ಕ್ಷೇತ್ರಗಳಿಗೆ ಅಥವಾ ಇಲ್ಲಿ ಅಂದರೆ ಗಣರಾಜ್ಯ, ಸರ್ಕಾರಗಳ ರಚನೆ, ಕಾನೂನು, ತೆರಿಗೆ ನೀತಿಗಳು, ಪೌರತ್ವದ ಹಕ್ಕುಗಳು, ಆಸ್ಪತ್ರೆ ಮೊದಲಾದ ಕ್ಷೇತ್ರಗಳಿಗೆ ಅಪಾರವಾದ ಕೊಡುಗೆಗಳನ್ನು ನೀಡಿದ್ದಾರೆ. ಮೊದಲಿಗೆ ಗಣರಾಜ್ಯ. ಗಣರಾಜ್ಯ ಮತ್ತು ರಾಜಪ್ರಭುತ್ವ ರೋಮಿನ ಸಾಮಾನ್ಯ ಮಾದರಿಯ ಸರ್ಕಾರಗಳಾಗಿದ್ದವು. ಗಣರಾಜ್ಯ ಮತ್ತು ರಾಜಪ್ರಭುತ್ವಗಳು ರೋಮಿನ ಸಾಮಾನ್ಯ ಮಾದರಿಯ ಸರ್ಕಾರಗಳಾಗಿದ್ದವು. ರೋಮ್ ಗಣರಾಜ್ಯವನ್ನು ಸುಮಾರು ಸಾಮಾನ್ಯ ಶಕ ಪೂರ್ವ 509ರಲ್ಲಿ ಸ್ಥಾಪಿಸಲಾಯಿತು. ಸಾಮಾನ್ಯ ಶಕ ಪೂರ್ವ 509ರಲ್ಲಿ ರೋಮ್ನ ಗಣರಾಜ್ಯವನ್ನು ಸ್ಥಾಪಿಸಲಾಯಿತು. ರಿಪಬ್ಲಿಕ್ ಎನ್ನುವ ಪದ ಲ್ಯಾಟಿನ್ನಿನ ರೆಸ್ಪಬ್ಲಿಕಾ ಇಂದ ಬಂದಿದೆ. ಪ್ಯಾಕ್ಸ್ ರೋಮನ ಮಹಾನ್ ರೋಮನ್ ಸಾಮ್ರಾಜ್ಯದ ಸ್ಥಾಪನೆಯು ಪ್ಯಾಕ್ಸ್ ರೋಮನ ಎಂದು ಕರೆಯಲಾಗಿರುವ ಶಾಂತಿಯನ್ನು ಸ್ಥಾಪಿಸಿತು. ಅಂದರೆ ಪ್ರಮುಖವಾಗಿ ಮಹಾನ್ ರೋಮನ್ ಸಾಮ್ರಾಜ್ಯದ ಸ್ಥಾಪನೆ ಪ್ಯಾಕ್ಸ್ ರೋಮನ ಎಂದು ಕರೆಯಲಾಗಿರುವಂಥ ಶಾಂತಿಯೊಂದಿಗೆ ಜನಪ್ರಿಯವಾಗಿರೋದನ್ನು ನೋಡ್ಬೋದು. ಇದು ರೋಮನ್ ನಾಗರಿಕತೆ ಬೆಳೆಯಲು ಸಹಾಯಕವಾಯಿತು. ಪ್ಯಾಕ್ಸ್ ರೋಮನ್ ನಾಗರಿಕತೆ ಬೆಳೆಯಲು ಸಹಾಯಕವಾಯಿತು. ಅಗಸ್ಟಸ್ನ ಕಾಲದಿಂದ ಮಾರ್ಕಸ್ ಅರೇಲಿಯಸ್ನ ಕಾಲದವರೆಗೆ ಸುಮಾರು 2 ಶತಮಾನಗಳ ಕಾಲ ಸಾಮ್ರಾಜ್ಯ ಅಂದರೆ ರೋಮನ್ ಸಾಮ್ರಾಜ್ಯ ಶಾಂತಿಯನ್ನು ಅನುಭವಿಸಿತು. ಇದರ ಪರಿಣಾಮವಾಗಿ ವಾಣಿಜ್ಯ ಹಾಗೂ ವ್ಯಾಪಾರಗಳು ಅಭಿವೃದ್ಧಿಗೊಂಡವು. ಪ್ರಜೆಗಳು ಶಾಂತಿ ಹಾಗೂ ಸಮೃದ್ಧಿಯ ಜೀವನವನ್ನು ನಡೆಸಿದರು. ಈ ಪ್ಯಾಕ್ಸ್ ರೋಮನದ ಸ್ಥಾಪನೆಯಿಂದಾಗಿ ವ್ಯಾಪಾರ ವಾಣಿಜ್ಯದ ಅಭಿವೃದ್ಧಿಯಾಯಿತು. ಹಾಗೆ ಪ್ರಜೆಗಳು ಶಾಂತಿ ಮತ್ತು ನೆಮ್ಮದಿಯ ಜೀವನವನ್ನು ನಡೆಸಿದರು. ಇನ್ನು ಕಾನೂನು ಕ್ಷೇತ್ರಕ್ಕೆ ರೋಮನ್ನರ ಕೊಡುಗೆಗಳು. ರೋಮನ್ನರ ಕಾನೂನು ಮತ್ತು ಆಡಳಿತ ವ್ಯವಸ್ಥೆಯು ವಿಶಾಲ ಸಾಮ್ರಾಜ್ಯದ ಮೇಲೆ ನಿಯಂತ್ರಣ ಸಾಧಿಸಲು ಸಮರ್ಥರನ್ನಾಗಿಸಿತು. ಅಂದರೆ ಅವರು ಜಾರಿಗೆ ತಂದಂತಹ ಕಾನೂನು ಮತ್ತು ಆಡಳಿತ ವ್ಯವಸ್ಥೆಯ ಸುಧಾರಣೆಗಳು ಒಂದು ಬೃಹತ್ ಸಾಮ್ರಾಜ್ಯದ ಮೇಲೆ ನಿಯಂತ್ರಣ ಸಾಧಿಸಲು ಸಹಾಯವಾಯಿತು. ಆಂಗ್ಲ ಪದಗಳಾದಂತಹ ಕಾನೂನು ಅಂದರೆ ಲಾ, ಕಾಯ್ದೆ ಅಂದರೆ ಲೆಜಿಸ್ಲೇಷನ್, ನ್ಯಾಯ ಮೀನ್ಸ್ ಜಸ್ಟಿಸ್, ಸಮಾನತೆ ಮೀನ್ಸ್ ಈಕ್ವಾಲಿಟಿ ಮತ್ತು ತೀರ್ಪು ಅಂದರೆ ಜಡ್ಜ್ಮೆಂಟ್ ಮುಂತಾದ ಪ್ರಮುಖ ಕಾನೂನು ಸಂಬಂಧಿ ಪದಗಳು ಮೂಲತಃ ಲ್ಯಾಟಿನ್ ಭಾಷೆಯಿಂದ ಬಂದಿವೆ. ಹಾಗೂ ಮೊದಲನೇ ಲಿಖಿತ ಸಂಹಿತೆ ಅಂದರೆ ರೋಮನ್ನರ ಮೊದಲನೇ ಲಿಖಿತ ಸಂಹಿತೆ 12 ಕೋಷ್ಟಕಗಳು 12 ಟೇಬಲ್ಸ್ ರೂಪದಲ್ಲಿ ಜಾರಿಗೆ ಬಂದಿವೆ. ರೋಮ್ನ ಕಾಯ್ದೆಯನ್ನು 2 ಭಾಗಗಳಾಗಿ ವಿಂಗಡಿಸಬಹುದು. ಅಂದರೆ ಪ್ರಮುಖವಾಗಿ ರೋಮ್ನ ಕಾನೂನುಗಳನ್ನು 2 ಭಾಗಗಳಾಗಿ ವಿಂಗಡಿಸಲಾಗಿದೆ. ಒಂದು ದ ಜಸ್ ಸಿವಿಲಿ. ಇದು ರೋಮ್ ನಾಗರಿಕರಿಗೆ ಮಾತ್ರ ಅನ್ವಯವಾಗುತ್ತಿತ್ತು. ದ ಜಸ್ ಸಿವಿಲಿ ಎಂಬ ಕಾನೂನುಗಳು ರೋಮ್ ನಾಗರಿಕರಿಗೆ ಮಾತ್ರ ಅನ್ವಯವಾಗುತ್ತಿತ್ತು. ಎರಡನೆಯದು ಜಸ್ ಜೆಂಟಿಯಮ್. ಇದು ರೋಮ್ನಲ್ಲಿದ್ದ ವಿದೇಶಿಯರಿಗೆ ಅಂದರೆ ರೋಮ್ನಲ್ಲಿ ಬಂದು ನೆಲೆಸಿರುವಂಥ ವಿದೇಶಿಯರಿಗೂ ಹಾಗೂ ರೋಮ್ ಪೌರತ್ವವಿಲ್ಲದ ರೋಮ್ ಸಾಮ್ರಾಜ್ಯದಲ್ಲಿರುವಂಥವರಿಗೆ ಅನ್ವಯವಾಗುತ್ತಿತ್ತು. ಜಸ್ಟೀನಿಯನ್ ಎಂಬ ಸಾಮ್ರಾಟ, ರೋಮ್ ಚಕ್ರವರ್ತಿ ಜಸ್ಟೀನಿಯನ್ ರೋಮ್ನ ಕಾನೂನುಗಳನ್ನು ಸಂಪೂರ್ಣವಾಗಿ ವಿಂಗಡಿಸಿ ಕ್ರೋಢೀಕರಿಸಿದ್ದ. ಅಂದರೆ ಜಸ್ಟೀನಿಯನ್ ಕೋಡ್ ಎಂಬ ಕ್ರೋಢೀಕೃತ ಕಾನೂನು ವ್ಯವಸ್ಥೆಯನ್ನು ಜಾರಿಗೆ ತಂದ. ಇನ್ನು ಭಾಷೆ ಮತ್ತು ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ಭಾಷೆ ಮತ್ತು ಸಾಹಿತ್ಯ. ಲ್ಯಾಟಿನ್ ಪ್ರಾಚೀನ ರೋಮನ್ ಸಾಮ್ರಾಜ್ಯದ ಭಾಷೆಯಾಗಿತ್ತು. ರೋಮ್ನ ಪತನಕ್ಕೆ ಮುಂಚೆ ಲ್ಯಾಟಿನ್ ಭಾಷೆಯು ಯುರೋಪಿನ ಅಂಗೀಕೃತ ಭಾಷೆಯಾಗಿತ್ತು. ಚರ್ಚ್, ವಿಜ್ಞಾನ, ವೈದ್ಯಕೀಯ, ಕಾನೂನು ಹಾಗೂ ಶಿಕ್ಷಣದ ಭಾಷೆಯಾಗಿ ಲ್ಯಾಟಿನ್ ಉಳಿಯಿತು. ಅಂದರೆ ಇವತ್ತಿನ ದಿನಗಳಲ್ಲೂ ಸಹ ಈ ಒಂದು ಲ್ಯಾಟಿನ್ ಭಾಷೆ ಚರ್ಚ್, ವಿಜ್ಞಾನ, ವೈದ್ಯಕೀಯ, ಕಾನೂನು ಹಾಗೂ ಶಿಕ್ಷಣದ ಭಾಷೆಯಾಗಿ ಉಳ್ಕೊಂಡಿದೆ. ಇನ್ನು ಸಾಹಿತ್ಯ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಸಿಸಿರೋವಿನ ಗದ್ಯ ಕೃತಿಗಳು ಮತ್ತು ಕ್ಯಾಟುಲಸ್ ಹಾಗೂ ಲೂಕ್ರಟಿಸ್ನ ಕಾವ್ಯಗಳು ಲ್ಯಾಟಿನ್ ಸಾಹಿತ್ಯದ ಸುವರ್ಣಯುಗದಲ್ಲಿ ರಚಿಸಲ್ಪಟ್ಟಿವೆ. ಜೂಲಿಯಸ್ ಸೀಸರ್ನು ಗಾಲಿಕ್ ವಾರ್ ಮತ್ತು ಸಿವಿಲ್ ವಾರ್ಗಳನ್ನು ರಚಿಸಿದನು.
ಅಗಸ್ಟೀನಿಯನ್ ಯುಗದಲ್ಲಿ ಸಾಹಿತಿಗಳಾದ ವರ್ಜಿಲ್, ಹೊರೇಸ್, ಲಿವಿ ಮತ್ತು ಓವಿಡ್ರ ಬರವಣಿಗೆಗಳನ್ನು ಕಾಣಬಹುದು. ವರ್ಜಿಲ್ಗೆ ರೋಮ್ನ ದಿವ್ಯ ಧ್ವನಿ ಅಂದರೆ ವರ್ಜಿಲ್ನನ್ನು ವಾಯ್ಸ್ ಆಫ್ ರೋಮ್ ಎಂದು ಕರೆಯಲಾಗ್ತಿತ್ತು. ಅವನ ಬಿರುದು ವಾಯ್ಸ್ ಆಫ್ ರೋಮ್ ಅಥವಾ ರೋಮ್ನ ದಿವ್ಯ ಧ್ವನಿ. ಇವನ ಕೃತಿ ಏನಿಯಾಡ್. ಅಗಸ್ಟಸ್ನ ಯುಗ, ಹೊರೇಸ್ನ ಕಾವ್ಯಗಳು ಮತ್ತು ಲಿವಿಯ ನ್ಯಾಚುರಲ್ ಹಿಸ್ಟ್ರಿ ಹಾಗೂ ರೋಮನ್ ಹಿಸ್ಟ್ರಿಗಳಿಗೆ ಜನಪ್ರಿಯವಾಗಿದೆ. ರಜತಯುಗ ಅಂದರೆ ಸಿಲ್ವರ್ ಏಜ್. ರಜತಯುಗದಲ್ಲಿ ಸೆನಕನ ದುರಂತ ನಾಟಕಗಳು, ಜುವೆನಲ್ ವಿಡಂಬನಾ ಕಾವ್ಯ ಮತ್ತು ಟಾಸಿಟಸ್ನ ಸ್ಥಿತಿಪ್ರಜ್ಞೆ ಚರಿತ್ರೆ ಅಂದರೆ ಸ್ಕೆಪ್ಟಿಕಲ್ ಹಿಸ್ಟ್ರಿ, ಸ್ಥಿತಿಪ್ರಜ್ಞೆ ಚರಿತ್ರೆಗಳು ರಚಿತಗೊಂಡವು. ಟಾಸಿಟಸ್ನ ಇತರ ಕೃತಿಗಳೆಂದರೆ ಅನಲ್ಸ್ ಮತ್ತು ಹಿಸ್ಟೋರೀಸ್. ಹಿರಿಯ ಪ್ಲಿನಿ ಸ್ವಾಭಾವಿಕ ಚರಿತ್ರೆ ಅಂದರೆ ನ್ಯಾಚುರಲ್ ಹಿಸ್ಟೋರಿಯಾ ಅಥವಾ ನ್ಯಾಚುರಲ್ ಹಿಸ್ಟ್ರಿ ಎಂಬ ಕೃತಿಯನ್ನು ರಚಿಸಿದ. ಹಾಗೆ ಮಾರ್ಕಸ್ ಅರೇಲಿಯಸ್ ಮೆಡಿಟೇಷನ್ ಎಂಬ ಕೃತಿಯನ್ನು ರಚಿಸಿದ್ದಾನೆ. ಮಾರ್ಕಸ್ ಅರೇಲಿಯಸ್ ಮೆಡಿಟೇಷನ್ ಎಂಬ ಕೃತಿಯನ್ನು ರಚಿಸಿದನು. ಇನ್ನು ವಿಜ್ಞಾನ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಕೊಡುಗೆಗಳು. ವಿಜ್ಞಾನ. ಬಡ ರೋಗಿಗಳಿಗೆ ಉಚಿತ ಔಷಧಿಗಳನ್ನು ಒದಗಿಸುವಲ್ಲಿ ರೋಮನ್ನರೇ ಮೊದಲಿಗರಾಗಿದ್ದಾರೆ. ವೈಯಕ್ತಿಕ ಶುಚಿತ್ವವನ್ನು ಕಾಪಾಡಿಕೊಂಡಿದ್ದರು ಮತ್ತು ಅದಕ್ಕಾಗಿ ಅವರು ಸಾರ್ವಜನಿಕ ಸ್ನಾನಗೃಹಗಳ ನಿರ್ಮಾಣ ಮಾಡಿದರು. ಅವರು ಆಸ್ಪತ್ರೆಗಳನ್ನು ಕಟ್ಟಿಸಿದರು ಮತ್ತು ಪರಿಣಿತ ವೈದ್ಯರು ರೋಗಿಗಳ ಚಿಕಿತ್ಸೆ ಮಾಡುತ್ತಿದ್ದರು. ಆಸ್ಪತ್ರೆಗಳನ್ನು ನಿರ್ಮಿಸಿದ್ರ ಜೊತೆಗೆ ಆ ಆಸ್ಪತ್ರೆಗಳಿಗೆ ಪರಿಣಿತ ವೈದ್ಯರನ್ನು ನೇಮಿಸಲಾಗ್ತಿತ್ತು. ಅರಟೆಕೆಸನು ಮೊಟ್ಟ ಮೊದಲ ಬಾರಿಗೆ ಮಧುಮೇಹ ಮತ್ತು ಗಂಟಲಮಾರಿ ರೋಗಗಳನ್ನು ವಿವರಿಸಿದ. ಮಧುಮೇಹ ಮತ್ತು ಗಂಟಲಮಾರಿ ರೋಗಗಳ ಬಗ್ಗೆ ಪ್ರಪ್ರಥಮ ಬಾರಿಗೆ ಅರಟೆಕಸನು ವಿವರಣೆಗಳನ್ನು ನೀಡಿದ್ದಾನೆ. ಇನ್ನು ಗೆಲನ್ ಎನ್ನುವ ಶ್ರೇಷ್ಠ ವೈದ್ಯ ಶರೀರ ರಚನಾಶಾಸ್ತ್ರ ಮತ್ತು ಅಂಗರಚನಾಶಾಸ್ತ್ರಗಳ ಬಗ್ಗೆ ಬರೆದ. ಶರೀರ ರಚನಾಶಾಸ್ತ್ರ ಮತ್ತು ಅಂಗರಚನಾಶಾಸ್ತ್ರಗಳ ಬಗ್ಗೆ. ಪ್ಲಿನಿಯ ನ್ಯಾಚುರಲ್ ಹಿಸ್ಟ್ರಿಯನ್ನು ತಿಳಿದಿರುವ ಎಲ್ಲ ವಿಜ್ಞಾನಗಳ ಸಂಹಿತೆ ಎಂದೇ ಕರೆಯಲಾಗಿದೆ. ಪ್ಲಿನಿಯ ನ್ಯಾಚುರಲ್ ಹಿಸ್ಟ್ರಿಯನ್ನು ತಿಳಿದಿರುವ ಎಲ್ಲ ವಿಜ್ಞಾನಗಳ ಸಂಹಿತೆ ಅಂದರೆ ಕಾಂಪೆಂಡಿಯಮ್ ಆಫ್ ಆಲ್ ನೋನ್ ಸೈನ್ಸ್ ಎಂದು ಕರೆಯಲಾಗ್ತದೆ. ತಿಳಿದಿರುವ ಎಲ್ಲ ವಿಜ್ಞಾನಗಳ ಸಂಹಿತೆ ಅಂತೇಳಿ ಇದನ್ನು ಕರೆಯಲಾಗ್ತದೆ. ರೋಮನ್ನರ ಸಂಖ್ಯಾ ಪದ್ಧತಿಯಾದ ಅಂದರೆ ರೋಮನ್ ನಂಬರ್ಸ್ಗಳು ಐ ಅಥವಾ ವಿ, ಎಕ್ಸ್, ಎಲ್, ಎಂ, ಸಿ ಮೊದಲಾದಂತಹ ಸಂಖ್ಯೆಗಳು ಈಗಲೂ ಪ್ರಚಲಿತವಾಗಿವೆ. ಅಂದರೆ ಇವತ್ತು ನಾವು ಈ ರೋಮನ್ ನಂಬರ್ಗಳನ್ನು ಉಪಯೋಗಿಸುವುದನ್ನು ಕಾಣಬಹುದು. ಪ್ರಾಚೀನ ರೋಮನ್ನರು ಸಂಖ್ಯೆಗಳನ್ನು ವಾಣಿಜ್ಯ ಗಣಿತದಲ್ಲಿ ಉಪಯೋಗಿಸುತ್ತಿದ್ದರು. ಕಲೆ ಮತ್ತು ವಾಸ್ತುಶಿಲ್ಪ. ರೋಮನ್ನರು ಅದ್ಭುತ ಕಟ್ಟಡಗಳ ನಿರ್ಮಾಣದಲ್ಲಿ ಸುಪ್ರಸಿದ್ಧರು. ಅವರ ಕಾಲದಲ್ಲಿ ದೇವಾಲಯಗಳು, ರಂಗಮಂದಿರಗಳು, ಸಾರ್ವಜನಿಕ ಕಟ್ಟಡಗಳು, ಸ್ನಾನಗೃಹಗಳು ಮತ್ತು ಮನೆಗಳು ಬಹುಸಂಖ್ಯೆಯಲ್ಲಿ ನಿರ್ಮಾಣವಾದವು. ಪ್ಯಾಂಥಿಯನ್ ಹೆಸರುವಾಸಿ ಹಾಗೂ ಸಂರಕ್ಷಿಸಲಾದ ರೋಮನ್ನರ ಕಟ್ಟಡವಾಗಿದೆ. ಪ್ಯಾಂಥಿಯನ್ ಎಂಬ ಒಂದು ಪ್ರಮುಖ ಕಟ್ಟಡವನ್ನು ಇವತ್ತು ಸಂರಕ್ಷಿಸಲಾಗಿದೆ. ಕಾನ್ಸ್ಟ್ಯಾಂಟಿನೋಪಲ್ನ ಜಸ್ಟೀನಿಯನ್ನ ಚರ್ಚ್ ಆಫ್ ಸೈಂಟ್ ಸೋಫಿಯಾ ಅಂದರೆ ಕಾನ್ಸ್ಟ್ಯಾಂಟಿನೋಪಲ್ ನಗರದಲ್ಲಿ ಜಸ್ಟೀನಿಯನ್ ನಿರ್ಮಿಸಿದ ಚರ್ಚ್ ಆಫ್ ಸೈಂಟ್ ಸೋಫಿಯಾ ಮಹೋನ್ನತ ಕಟ್ಟಡವೆಂದು ಪರಿಗಣಿಸಲ್ಪಟ್ಟಿದೆ. ಚರ್ಚ್ ಆಫ್ ಸೈಂಟ್ ಸೋಫಿಯಾ. ರೋಮನ್ನರು ಕಾಂಕ್ರೀಟನ್ನು ಅಂದರೆ ಗಾರೆ ಅಚ್ಚು ಅಥವಾ ಕಾಂಕ್ರೀಟನ್ನು ಕಂಡುಹಿಡಿದರು. ರೋಮನ್ನರು 2 ವಾಸ್ತುಶಿಲ್ಪ ಶೈಲಿಯನ್ನು ಪರಿಚಯಿಸಿದರು. ಅವುಗಳೆಂದರೆ ಒಂದು ಕಮಾನುಗಳು ಹಾಗೂ ಎರಡನೆಯದ್ದು ಗೋಲಾಕಾರದ ಗುಮ್ಮಟಗಳು. ಅಂದರೆ ರೋಮನ್ನರು ವಾಸ್ತುಶಿಲ್ಪ ಕ್ಷೇತ್ರಕ್ಕೆ ಕಮಾನುಗಳು ಮತ್ತು ಗೋಲಾಕಾರದ ಗುಮ್ಮಟಗಳನ್ನು ಪರಿಚಯಿಸಿದರು. ಕಟ್ಟಡಗಳನ್ನು ಶಿಲ್ಪಕಲೆಗಳಿಂದ ಮತ್ತು ಉಬ್ಬು ಚಿತ್ರಗಳಿಂದ
ಸಿಂಗರಿಸುತ್ತಿದ್ದರು. ಆದರೆ ಹೆಚ್ಚು ಶಿಲ್ಪಕಲೆಗಳು ಸಾಮ್ರಾಟನ ಪ್ರತಿಮೆಗಳಲ್ಲಿ ಕಾಣುತ್ತವೆ ಹಾಗೂ ಈ ಪ್ರತಿಮೆಗಳು ನಗರದ ಚೌಕಗಳಲ್ಲಿವೆ. ಅನಾಮಿಕ ರೋಮನ್ ಅವರ ಶಿಲ್ಪಕಲೆಗೆ ಅತ್ಯುತ್ತಮ ಉದಾಹರಣೆಯಾಗಿದೆ. ಅನ್ನೋನ್ ರೋಮನ್ ಅಥವಾ ಅನಾಮಿಕ ರೋಮನ್ ಅವರ ಶಿಲ್ಪಕಲೆಗೆ ಉತ್ತಮ ಉದಾಹರಣೆಯಾಗಿದೆ. ಉಪಸಂಹಾರ: ಈ ರೀತಿಯಲ್ಲಿ ರೋಮನ್ನರು ಗಣರಾಜ್ಯ ಮತ್ತು ಸರ್ಕಾರಗಳ ರಚನೆ, ಕಾನೂನು, ತೆರಿಗೆ ನೀತಿಗಳು, ಪೌರತ್ವದ ಹಕ್ಕುಗಳು, ಆಸ್ಪತ್ರೆಗಳು, ಸ್ವಚ್ಛತಾ ವ್ಯವಸ್ಥೆ ಮತ್ತು ಸಾರ್ವಜನಿಕ ಕಟ್ಟಡಗಳ ನಿರ್ಮಾಣ ಮುಂತಾದ ವಿಭಿನ್ನ ಕೊಡುಗೆಗಳನ್ನು ನೀಡಿದ್ದಾರೆ. ಅಂದರೆ ಪ್ರಮುಖವಾಗಿ ಗಣರಾಜ್ಯ, ಸರ್ಕಾರಗಳ ರಚನೆ, ಕಾನೂನು, ತೆರಿಗೆ ನೀತಿಗಳು, ಪೌರತ್ವದ ಹಕ್ಕುಗಳು, ಹಲವಾರು ಆಸ್ಪತ್ರೆಗಳ ನಿರ್ಮಾಣ, ಸ್ವಚ್ಛತಾ ವ್ಯವಸ್ಥೆ ಮತ್ತು ಸಾರ್ವಜನಿಕ ಕಟ್ಟಡಗಳ ನಿರ್ಮಾಣ ಮುಂತಾದ ಕ್ಷೇತ್ರಗಳಿಗೆ ರೋಮನ್ನರು ತಮ್ಮದೇ ಆದಂತಹ ವಿಭಿನ್ನವಾದ ಕೊಡುಗೆಗಳನ್ನು ನೀಡಿದ್ದಾರೆ. ಆತ್ಮೀಯ ಇತಿಹಾಸ ವಿದ್ಯಾರ್ಥಿಗಳೇ, ಇಲ್ಲಿಗೆ ರೋಮನ್ ನಾಗರಿಕತೆ ಅಧ್ಯಾಯ 4.2 ರೋಮನ್ ನಾಗರಿಕತೆಗೆ ಸಂಬಂಧಪಟ್ಟಂತೆ 10 ಅಂಕದ ಪ್ರಶ್ನೆಗಳಿಗೆ ಉತ್ತರಗಳನ್ನು ಮುಗಿಸ್ತಾ ಇದ್ದೇನೆ. ಮುಂದಿನ ದಿನಗಳಲ್ಲಿ ಮುಂದಿನ ಅಧ್ಯಾಯಗಳಾದಂತಹ ಕ್ರಿಶ್ಚಿಯನ್ ಧರ್ಮ ಮತ್ತು ಇಸ್ಲಾಂ ಧರ್ಮದ ಏಳಿಗೆಗೆ ಸಂಬಂಧಪಟ್ಟಂತೆ ಪ್ರಶ್ನೋತ್ತರಗಳನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಿದ್ದೇನೆ. ಈ ಒಂದು ಚಾನಲನ್ನು ಲೈಕ್ ಮಾಡಿ ಮತ್ತು ಹೆಚ್ಚು ಹೆಚ್ಚು ತಮ್ಮ ವಿದ್ಯಾರ್ಥಿ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ಧನ್ಯವಾದಗಳು.